ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಎಲಾನ್ ಮಸ್ಕ್ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆದಿದೆ. ಎಲಾನ್ ಮಸ್ಕ್ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವದ ನಂಬರ್ 1 ಶ್ರೀಮಂತ ಉದ್ಯಮಿ. ಎಲಾನ್ ಮಸ್ಕ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿ ಬಹಳ ಮಹತ್ವದ ಒಂದಷ್ಟು ಮಾತುಕತೆ. ಎಲಾನ್ ರೀವ್ ಮಸ್ಕ್ ಟೆಸ್ಲಾ ಮೋಟಾರ್ಸ್ ಕಂಪನಿಯ ಸಿಇಒ. ಇನ್ನು ಬಾಹ್ಯಾಕಾಶ ಸಂಸ್ಥೆಯ ಸಂಸ್ಥಾಪಕ. ಸಾಮಾಜಿಕ ಜಾಲತಾಣ ಟ್ವಿಟರ್ ಏನಿದೆ ಈಗ ಎಕ್ಸ್ ಅಂತ ಏನು ಬದಲಾಗಿದೆ. ಸೊ ಅದರ ಮಾಲೀಕ ಮಸ್ಕ್. ಪ್ರಧಾನಿ ಮೋದಿಗೆ ನೆನಪಿನ ಕಾಣಿಕೆಯನ್ನ ನೀಡಿದಂತ ಎಲಾನ್ ಮಸ್ಕ್, ಅದರಲ್ಲೂ ಟೆಸ್ಲಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಸ್ವಯಂಚಾಲಿತ ಕಾರ್ಗಳಿವೆ, ಅದರ ಒಂದು ಪ್ರಾಜೆಕ್ಟ್ ಅನ್ನ ತಂದಂತವ್ರು ಒಂದು ದೊಡ್ಡ ರೆವಲ್ಯೂಷನ್ ಮಾಡೋದಕ್ಕೆ ಹೊರಟಂಥದ್ದು ಏನಿದೆ. ಸೊ ಅದು ಭಾರತದಲ್ಲೂ ಕೂಡ, ಅಂದ್ರೆ ಭಾರತದ ರೋಡ್ಗಳಿಗೆ ಎಷ್ಟು ಮಟ್ಟಿಗೆ ಅದು ಸೂಟ್ ಆಗುತ್ತೆ ಅನ್ನೋದು ಬೇರೆ ವಿಷಯ, ಅದು ಬೇರೆ ಚರ್ಚೆ ವಿಚಾರ. ಸೊ ಆದರೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಭಾರತಕ್ಕೂ ಕೂಡ ತರುವಂಥ ನಿಟ್ಟಿನಲ್ಲಿ ಎಲಾನ್ ಮಸ್ಕ್ ನೀವೇನೋ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ಎಲಾನ್ ರೀವ್ ಮಸ್ಕ್ ಟೆಸ್ಲಾ ಮೋಟಾರ್ಸ್ ಕಂಪನಿ, ಹಾಗೇನೆ ಟ್ವಿಟರ್ ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಸಂಸ್ಥಾಪಕ ಕೂಡ ಹೌದು. ಸೊ ಈ ಒಂದು ಭೇಟಿಯ ಮೂಲಕ ಭಾರತದಲ್ಲಿ ಒಂದಷ್ಟು ಹೊಸ ಪ್ರಾಜೆಕ್ಟ್ಗಳು ಬರುವಂಥ ನಿರೀಕ್ಷೆ ಇದೆ. ಆ ಮೂಲಕ ಬಹಳಷ್ಟು ಮಂದಿಗೆ ಉದ್ಯೋಗ ಸಿಗುವಂಥ ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಎಲಾನ್ ಮಸ್ಕ್ ಏನಾದರೂ ಒಂದು ದೊಡ್ಡ ಮಿಲಿಯನ್ ಗಟ್ಟಲೆ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ ಅಂತಂದರೆ ಅಲ್ಲೊಂದಷ್ಟು ಲೆಕ್ಕಾಚಾರ ಇರುತ್ತೆ. ಸೊ ಅದರಿಂದ ಭಾರತಕ್ಕೆ ಏನು ಲಾಭ, ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕು. ಸೊ ಮೋದಿ ಅವರ ಭೇಟಿ ಖಂಡಿತ ಫಲಪ್ರದವಾಗಿರುತ್ತೆ. ಜೊತೆಗೆ ಒಂದಷ್ಟು ಮಾತುಕತೆ, ಒಂದು ನೆನಪಿನ ಕಾಣಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಎಲಾನ್ ರೀವ್ ಮಸ್ಕ್ ಟೆಸ್ಲಾ ಮೋಟಾರ್ಸ್ ಕಂಪನಿಯ ಸಿಇಒ.